ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ಮಿನಿ ಬ್ಲಾಗ್ ಏನಪ್ಪ ಅಂದರೆ, ಇವತ್ತು ಶುಕ್ರವಾರ ಆದ್ದರಿಂದ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳ ಜೀವನ ಹೆಂಗಪ್ಪ ಅಂದರೆ, ಬೇರೆ ಎಲ್ಲರಿಗೂ ರಜೆ ಸಿಗುತ್ತೆ. ನಾವು ಹೆಣ್ಮಕ್ಳು ಮನೇಲಿ ಕೆಲಸ ಮಾಡೋರ್ಗೆ ಮಾತ್ರ ರಜೆ ಇರಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಲೇಬೇಕು. ದಿನ ಕೆಲಸ ಇದ್ದೇ ಇರುತ್ತೆ. ತುಂಬ ಸರಿ ಅಂದ್ಕೊತೀನಿ ಬೆಳಗ್ಗೆನೆ ಪೂಜೆ ಮಾಡೋಣ ಅಂತ. ಒಂದೊಂದು ದಿವಸ ಆಗುತ್ತೆ, ಒಂದೊಂದು ದಿವಸ ಆಗೋದೇ ಇಲ್ಲ. ಒಂದು ವೇಳೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಸಂಜೆ ಟೈಮ್ ಆದ್ರೂ ಪೂಜೆ ಮಾಡ್ಕೊತೀನಿ. ಇವತ್ತು ಬೆಳಗ್ಗೆನೆ ಪೂಜೆ ಮಾಡ್ತಾ ಇದ್ದೀನಿ. ನಿಮಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನನ್ನ ದೊಡ್ಡ ಮಗಳು ಸ್ಪೆಷಲ್ ಬೇಬಿ, ಅವಳಿಗೆ ಮಾತು ಬರಲ್ಲ. ಆಮೇಲೆ ಬಿಹೇವಿಯರಲ್ಲೂ ಸ್ವಲ್ಪ ಚಿಕ್ಕ ಮಕ್ಕಳ ಥರನೇ ಇದ್ದಾಳೆ. ನನ್ನ ಚಿಕ್ಕ ಮಗಳು ಚೆನ್ನಾಗಿದ್ದಾಳೆ, ಅವಳು ಚೆನ್ನಾಗಿ ಮಾತಾಡ್ತಾಳೆ, ಆ್ಯಕ್ಟಿವ್ ಇದ್ದಾಳೆ ತುಂಬ. ಸೊ ಅದಕ್ಕೆ ನನಗೆ ಟೈಮ್ ಸಿಗಲ್ಲ. ಅವಳು ಸ್ಪೆಷಲ್ ಬೇಬಿ ಆದ್ದರಿಂದ ಅವಳಿಗೂ ಸ್ಪೆಷಲಾಗಿ ಕೇರ್ ತಗೋಬೇಕು. ಬೆಳಗ್ಗೆ ಬೇಗನೆ ಸ್ಕೂಲ್ಗೆ ಹೋಗ್ತಾಳೆ. 7:30ಗೆಲ್ಲ ನಾನು ನಾಷ್ಟ ಮಾಡಿ ಇಟ್ಬಿಟ್ಟು ಮತ್ತೆ ಹುಡುಗರಿಗೆಲ್ಲ ರೆಡಿ ಮಾಡಿಸ್ಬೇಕು, ಮತ್ತು ಅವ್ರಿಗೆ ಊಟ ಮಾಡಿಸ್ಬೇಕು, ಮತ್ತು ಸ್ಕೂಲಿಗೆ ಕಳಿಸ್ಬೇಕು. ಅದಾದಮೇಲೆ ನಮ್ಮದೊಂದು ಅಂಗಡಿ ಇದೆ, ನಮ್ಮ ಮನೆಯವ್ರು ಅಂಗಡಿ ಹತ್ರ ಇರ್ತಾರೆ. ಆಮೇಲೆ ನಾಷ್ಟಕ್ಕೆ ಕಳಿಸ್ಬೇಕು ನಮ್ಮ ಮನೆಯವ್ರನ್ನ. ಆಮೇಲೆ ಅವರು ನಾಷ್ಟ ಮಾಡ್ಕೊಂಡು ಬಂದಮೇಲೆ ನಾನು ಮನೆಗೆ ಬಂದು ನಾಷ್ಟ ಮಾಡಿ ಆಮೇಲೆ ಮನೇಲಿರೋ ಕೆಲಸ ಮಾಡ್ಕೋಬೇಕು. ಮತ್ತು ಮಕ್ಕಳು ಸ್ಕೂಲಿಂದ ವಾಪಸ್ ಬರೋಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಬೇಕು. ಇನ್ನು ಸ್ಕೂಲಿಂದ ವಾಪಸ್ ಬಂದರೆ ಅವ್ರಿಗೆ ಹೋಮ್ವರ್ಕ್ ಮಾಡಿಸು, ಮತ್ತು ಕುಡಿಯೋಕ್ಕೆ ಹಾಲು ಕಾಯಿಸ್ಕೊಡು, ಮತ್ತು ಕಾಫಿ ಮಾಡು, ಟೀ ಮಾಡು, ಇದೇ ಸರೋಗುತ್ತೆ. ಮತ್ತು ನೈಟ್ ಅಡುಗೆ ಮಾಡು, ಹುಡುಗರಿಗೆ ಊಟ ಮಾಡಿಸು, ಮತ್ತು ನಿದ್ದೆ ಮಾಡಿಸು. ನನ್ನ ಚಿಕ್ಕ ಬೇಬಿ ಅಂತೂ ಸ್ಕೂಲ್ ಇದ್ದಾಗ ಬೇಗ ಎದ್ದೇಳಲ್ಲ. ಸ್ಕೂಲ್ ಇಲ್ಲದೆ ಇದ್ದಾಗ ಮಾತ್ರ 6 ಗಂಟೆಗೆ ಎದ್ದಿರ್ತಾಳೆ. ಸೊ ನಿಮ್ಮ ಮನೇಲೂ ನಿಮ್ಮ ಮಕ್ಕಳು ಇದೇ ಥರನಾ? ಇದೇ ಥರ ಆದರೆ ಕಾಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.